ಅದಕ್ಕಿಂತ ಮುಂಚೆ KDSದಲ್ಲಿ ಅತ್ಯುತ್ತಮ ರಿಸಲ್ಟ್ ಪಡ್ಕೊಂಡು ಬಂದಿದ್ದೀವಿ. 2024 ಬ್ಯಾಚ್ಗೆ ನಾವು ನೀಟು IIT ಕೋಚಿಂಗ್ ಮಾಡಿದ್ದು. ಪ್ರಥಮ ವರ್ಷದಲ್ಲಿ ಅತ್ಯುತ್ತಮ ರ್ಯಾಂಕ್ ಗಳಿಸೋದ್ರ ಮೂಲಕ 652 720 ಮಾರ್ಕ್ಸ್ಗೆ 652 ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಈ ಭಾಗದಲ್ಲಿ 2-3 ಡಿಸ್ಟ್ರಿಕ್ಟ್ಗೆ ನಮ್ಮದೇ ಹೈಯೆಸ್ಟ್ ಒಂದು ಆ ವರ್ಷದಲ್ಲಿ 2022 ವರ್ಷಕ್ಕೆ 575 ಅಂದರೆ ಆ ವರ್ಷ ಟಫ್ ಪೇಪರ್ ಬಂದಿರೋದ್ರಿಂದ ಸ್ಕೋರ್ ಕಡಿಮೆ. ಅವಾಗ ಕೂಡ ನಮ್ಮದು ಅತ್ಯಧಿಕ ಅಂಕ ಪಡೆದು 10 ವಿದ್ಯಾರ್ಥಿಗಳು MBBS ಜಾಯ್ನ್ ಆದರು. BAMS ಮತ್ತು BDS ಒಟ್ಟು 30 ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ. ಈ ವರ್ಷದ ಸಾಧನೆ 612 ಅತ್ಯಂತ ಟಫ್ ಫಸ್ಟ್ ಪೇಪರ್ ಬಂದಿದ್ದು ಈಸಿಯಾಗಿದ್ದು, ಅಲ್ಲಿ 675 ವಿದ್ಯಾರ್ಥಿ ಗಳಿಸಿದ್ದು. ಈ ಆನ್ಸರ್ ಪ್ರಕಾರ ಆ ರಿಸಲ್ಟ್ ಪೇಪರ್ ಕ್ಯಾನ್ಸಲ್ ಆಗಿರೋದ್ರಿಂದ ಈ ಮತ್ತೆ ಜುಲೈನಲ್ಲಿ ಎಕ್ಸಾಮ್ ರಿಸಲ್ಟ್ ಬಿಟ್ಟಿರೋದ್ರಿಂದ ಅದರಲ್ಲಿ ಅತ್ಯುತ್ತಮ ಅಂಕ ಮತ್ತು ಈ ರಾಯಚೂರು ಜಿಲ್ಲೆಯಲ್ಲಿ ಯಾವುದೂ ಈ ಅಂಕ ತೆಗೆದುಕೊಂಡಿಲ್ಲ. ನಾನು ನೋಡಿರೋ ಮಟ್ಟಿಗೆ ಅಗ್ರಸ್ಥಾನದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟು ಈ ವರ್ಷದ ನಮ್ಮ ಅನಾಲಿಸಿಸ್, ಪ್ರತಿ ವರ್ಷ ಅನಾಲಿಸಿಸ್ ಹೆಂಗೆ ನಾವು ಸೆಲೆಕ್ಷನ್ ಮಾಡಿ ಗೌರ್ಮೆಂಟ್ ಸೆಲೆಕ್ಷನ್ ಆಗಿದ್ದ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆ ಶೈಕ್ಷಣಿಕ ವಿಶ್ಲೇಷಣೆ ಪ್ರಕಾರ ಒಂದು 20 MBBS ವಿದ್ಯಾರ್ಥಿಗಳು ಕ್ಯಾಟಗರಿ ವೈಸ್ ಸೇರ್ಬೋದು ಮತ್ತು BAMS ಮತ್ತು BDS ಒಟ್ಟು 60 ವಿದ್ಯಾರ್ಥಿಗಳು ಈ ವರ್ಷ ನಮ್ಮ ಕಾಲೇಜಿನಿಂದ ಸರ್ಕಾರಿ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವ ನಮ್ಮ ಅನಾಲಿಸಿಸ್ ಲಾಸ್ಟ್ ಇಯರ್ ಪ್ರಕಾರ 35 ಜಾಯ್ನ್ ಆಗಿದ್ದಾರೆ. ಈ ವರ್ಷ ಅಷ್ಟು ಸೇರ್ಬೋದು ಮತ್ತು ನಮ್ಮ ಅನಾಲಿಸಿಸ್ ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ ನೋಡಿ ಅದರಲ್ಲೊಂದಿಷ್ಟು IAS ಅಂಕ ಪಡೆದಿರುವ ವಿದ್ಯಾರ್ಥಿಗಳು ಅರುಣ್ ಕುಮಾರ್ 612, ಲಕ್ಷ್ಮಿ 536, ಪ್ರಜ್ವಲ್ 534, ಭಾಗ್ಯಶ್ರೀ 509, ಶಶಾಂಕ್ ಬೆಟಗೇರಿ 504, ರವಿಚಂದ್ರ 493, ಶಿವರಾಜ್ 484, ಶ್ರೇಯಸ್ 480 ವಿದ್ಯಾರ್ಥಿಗಳಿದ್ದಾರೆ. ಇವೆಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿ ಮೆಡಿಕಲ್ MBBS ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕೇ ಸಿಗುತ್ತೆ. ಟಫ್ ಎಕ್ಸಾಮ್ ಬಂದಿದ್ದಾರೆ. ಇನ್ನು ಮುಂದುವರೆದು ಇವೆಲ್ಲ ವಿದ್ಯಾರ್ಥಿಗಳು ಬಡ ಮತ್ತು ಮಧ್ಯಮ ವರ್ಗ, ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು. ಅವರು ಒಂದು ಲಾಸ್ಟ್ ಒಂದು ಮುದ್ರಲ್ ವಿದ್ಯಾರ್ಥಿ MBBS ಸೆಲೆಕ್ಷನ್ ಆಗಿ ಓದಿ MBBS ಜಾಯ್ನ್ ಆಗಿದೆ. ಅದು ನಮ್ಮ ಕಾಲೇಜಲ್ಲಿ ಫ್ರೀ ಎಜುಕೇಶನ್ ಕೊಟ್ಟು ವಿದ್ಯಾರ್ಥಿಗಳಿಗೆ ಇದರಲ್ಲಿ ಮೇಜರ್ 90% ವಿದ್ಯಾರ್ಥಿಗಳು ಅತ್ಯಂತ ಬಡವರು. ಅವ್ರಿಗೆ ನಾವು ಉಚಿತವಾಗಿ MBBS ಕಲಿಸಿದ್ರು. ನಾವೇನು ನೀಟ್ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಅದರಲ್ಲಿ ಉಚಿತವಾಗಿ ಕಲಿಸಿದ್ದೀವಿ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.